ಮುಳ್ಳಂಗಿಯಿಂದ ಇದಕ್ಕೆ ಜರಿ ಫಾಲ್ಸ್ಗೆ ಹೋಗೋಣ ಅಂತ. ಇಲ್ಲಿ ಕೆನಲ್ಗಳು ಬರ್ತಾವ ಚಿಕ್ಕ ಚಿಕ್ಕ, ಇದು ನೀರು ಕುಡಿಬೋದು ನೋಡಿ ಹೆಂಗಿದೆ ವಾಟರ್ ಫಾಲ್ಸ್ ಅಂತ. ಮಿನಿ ಥರ ನೀರು ಹೆಂಗಿದೆ, ಪ್ಯೂರ್ ನೀರು ಗೈಸ್, ಇವೆಲ್ಲ ಬಂಡೆ ನೀರಲ್ವಾ, ಸೂಪರ್ ಆಗಿರುತ್ತೆ ನೋಡಿ, ಫುಲ್ ಫ್ರೆಶ್, ಎಲ್ಲೂ ಸಿಗಲ್ಲ ಆ ಥರ ಹಂಗಿದೆ. ಬಿಸ್ಲರಿ ಯಾಕೋ ಬೇಕು ಇದ್ಮೇಲೆ ಗೈಸ್, ಎಷ್ಟು ಚೆನ್ನಾಗಿದೆ ನೀರು ಅಂದರೆ ಸೀರಿಯಸ್ಲಿ ಸಕ್ಕತ್ ಫ್ರೆಶ್ ಆಗಿದೆ, ಸಕ್ಕತ್ ಸ್ವೀಟ್ ಆಗಿದೆ, ಪ್ಯೂರೆಸ್ಟ್ ವಾಟರ್ ಅಲ್ವಾ, ಬಂಡೆಯಿಂದ ಬರೋದು, ತುಂಬ ಚೆನ್ನಾಗಿದೆ. 2000 years later. ನೋಡಿ ಜರಿ ಫಾಲ್ಸಿಗೆ ಬಂದಿದ್ದೀವಿ. ಇದಕ್ಕೆ ಹೊನ್ನಮಾದೇವಿ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಪ್ಲೇಸ್ ಚೆನ್ನಾಗಿದೆ, ತುಂಬ ಕ್ರೌಡ್ ಇದೆ ಅಷ್ಟೇ. ನೋಡಿ ಇಲ್ಲಿ ನೀರು ಹೋಗುತ್ತೆ ಕೆಳಗಡೆ, ಕಾಣುತ್ತಾ, ಅಲ್ಲಿಂದ ಬರುತ್ತೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇದೆ, ಜನ ತುಂಬ ಇದ್ದಾರೆ. ಅದೇ ಮೇಂಟೈನ್ ಮಾಡಲಿಲ್ಲ ಕ್ಲೀನೆಸ್ ಅಷ್ಟೊಂದು. ಮೇಲೆ ಹೋಗೋಣ ಬನ್ನಿ, ಮೇಲೆ ನೋಡೋಣ ಹೆಂಗಿದೆ ಅಂತ. ಜರಿ ಫಾಲ್ಸಿಗೆ ಬಂದ್ವಿ. ಜರಿ ಫಾಲ್ಸಲ್ಲಿ ನೋಡಿದ್ರೆ ಒಳಗಡೆ ಆ ಕಡೆ ಜರಿ ಫಾಲ್ಸಲ್ಲಿ ಬಂದುಬಿಟ್ರೆ ಇವಾಗ ಲೈಕ್ ಇಲ್ಲಿ ನೋಡಿ ಇದು ಮಾತ್ರ ತೋರಿಸ್ತಾರೆ ವಾಟರ್ ಫಾಲ್ಸ್ ಅಂತ. ಕೆಳಗಡೆ ಮೈನ್ ಫ್ಲೋ ಆಗುತ್ತೆ ವಾಟರ್ ಫಾಲು, ಇನ್ನೂ ಕೆಳಗಡೆ ಹೋಗ್ಬೇಕಂತೆ, ಅದಕ್ಕೆ ಜೀಪಲ್ಲಿ ಹೋಗಬೇಕು. ಅದು ಪರ್ ಹೆಡ್ 600 ಹೇಳ್ತಿದ್ದಾರೆ, ಅದಕ್ಕೆ ಹೋಗೋಣ ನಾವೆಲ್ಲ. ಇಲ್ಲಿ ಹೋಗ್ಕೊಂಡು ವಾಪಸ್ ಹೋಗ್ತೀವಿ ಹಂಗೆ. ಇಲ್ಲಿ ಮೇಲಿನ ಏನಿಲ್ಲ, ಅಲ್ಲಿ ಇನ್ನೂ ಬೇರೆ ಇವು ಬರುತ್ತೆ ಪ್ಯಾಕೇಜಸ್ ಎಲ್ಲ, ಅದಕ್ಕೆ ಹೋದ್ರೆ ನಿಮ್ಗೆ 600 ರೂಪೀಸ್ ಪರ್ ಹೆಡ್ ತಗೊಂತಾರೆ, ಇನ್ಕ್ಲೂಡಿಂಗ್ ಜೀಪ್ ಆ್ಯಂಡ್ ಸೈಟ್ ಸೀಯಿಂಗ್ ವಾಟರ್ ಫಾಲ್ಸ್ಗೆ. ಇಲ್ಲಿ ನೋಡೋಕ್ಕೆ ಏನಿಲ್ಲ ನೋಡಿ, ಇದೇನು ನಾರ್ಮಲ್ ಆಗಿದೆ ಅಷ್ಟೇ. ಸ್ವಲ್ಪ ನೋಡ್ತೀನಿ, ಇವ್ನ ವೆಯ್ಟ್ ಮಾಡಿ ಅಷ್ಟೇ. ನೋಡಿ ಅಲ್ಲಿಂದ ಬರುತ್ತಲ್ಲ ಕಾಡಿಂದ, ಇಲ್ಲಿ ಬಂದು ಇದಾಗತ್ತೆ, ಮತ್ತು ಇನ್ನೊಂದು ಫ್ಲೋ ಆಗುತ್ತೆ, ಇಲ್ಲಾಗಿದ್ದರೆ ಇನ್ನೊಂದು ಕಡೆ ಅಲ್ಲಿ ಫ್ಲೋ ಆಗುತ್ತೆ, ಅಲ್ಲಾಗಿದ್ದು ಇನ್ನೊಂದು ಕೆಳಗಡೆ ಹೋಗುತ್ತೆ. ಆ ಕೆಳಗೆ ಏನೂ ಇಲ್ಲ, ಆದರೆ ಜಸ್ಟ್ ಸೈಟ್ ಸೀಯಿಂಗ್ ಅಂದರೆ 600 ರೂಪೀಸ್ ಇಸ್ಕೋತಾರೆ. ನಾವು ಇವಾಗ ವಾಪಸ್ ಹೋಗ್ತೀವಿ. ನೋಡಾಯ್ತು, ಇನ್ನೂ ನೋಡೋಕ್ಕೇನಿಲ್ಲ. ಶಬೀರ್ ನಗು, ಬೈ ನಗು. ಸರಿ ಗೈಸ್, ಕೇಳೋಣ ಬನ್ನಿ. ಜರಿ ಫಾಲ್ಸ್ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ 600 ರೂಪೀಸ್ ಕೊಟ್ಟು ಹೋಗ್ಬೇಕಾಗುತ್ತೆ. ಆದರೆ ನಮಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ವಾಟರ್ ಫಾಲ್ಸ್ ಮಾಡಬೇಕು ಅಂತ, ಅದಕ್ಕೆ ವಾಪಸ್ ನಾವು ಬೇರೆ ಪ್ಲೇಸ್ಗೆ ಹೋಗ್ತೀವಿ, ಯಾಕೆಂದರೆ ಟೈಮ್ ಇಲ್ಲಲ್ವಾ, ಯಾಕಂದರೆ ಬೆಂಗಳೂರಿಗೆ ಹೊರಡಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ಫ್ರಮ್ ಹಿಯರ್. ಹೋಗೋಣ ಬನ್ನಿ ಕೆಳಗಡೆ. ಇವಾಗ ನಾನು ಆ್ಯಕ್ಚುಲಿ ಜರಿ ಫಾಲ್ಸಿಗೆ ಬಂದು ಕೆಳಗಡೆ ಹೋಗಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ನಾವೇ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿಲ್ಲ ಅಂತಂದರೆ ಎಂಟ್ರಿ, ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ಟ್ರೆಕ್ಕಿಂಗ್ ಪ್ಲೇಸ್ ಥರ ಇದೆ, ಲೈಕ್ ಹಿಡನ್ ಪ್ಲೇಸು. ಇಲ್ಲೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಅಡ್ವೆಂಚರ್ಸ್ ಆಗಿರುತ್ತೆ. ಚಪ್ಪಲಿ ಬಿಡೋಕ್ಕೆ ಏನೂ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಶೂಸ್ ಎಲ್ಲ ಇಲ್ಲ, ಬಿಟ್ಬಿಟ್ಟು ಸೈಡಲ್ಲಿ ಹೋಗ್ತೀವಿ. ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ, ನೀವು ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾವ ಅಂತ. ಶೂನ ಎಲ್ಲಿ ಬಿಟ್ಟಿದ್ದೀವಿ ಅಂತ, ಈ ಬಂಡೆ ಒಳಗಡೆ ಬಿಟ್ಟಿದ್ದೀವಿ, ಯಾರೂ ಕಾಣಿಸಲ್ಲ. ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ, ಬನ್ನಿ ಹೋಗೋಣ. ಇಲ್ಲಿ ನೋಡಿ ಎಷ್ಟು ತಣ್ಣಗಿದೆ ಅಂತ, ಅಪ್ಪ ಫುಲ್ ಥಂಡಿ ಇದೆ, ಫುಲ್ ಆರಾಮಿದೆ. ಟ್ರೆಕ್ಕಿನ ಮೇಲೆ ಹೋಗೋಣ ಬನ್ನಿ. ಆ ಥರ ಇಲ್ಲಿ ಸ್ವಲ್ಪ ದೂರ ಟ್ರೆಕ್ ಮಾಡ್ಕೊಂಡು ಸ್ವಲ್ಪ ಅಂದರೆ ಏನಿಲ್ಲ, ಸ್ವಲ್ಪ ಮುಂದೆ ಬಂದ್ವಿ. ನೀರು ಮಾತ್ರ ಸಖತ್ ಫ್ರೀಸಿಂಗ್ ಕೋಲ್ಡ್ ಆಗಿದೆ, ಯಾಕೆಂದರೆ ಬಂಡೆ ನೀರಲ್ಲ, ಫುಲ್ಲು ತಣ್ಣಗಿರುತ್ತೆ. ಏನು ಜಾರತ್ತಾ? ಓಕೆ ಗೈಸ್, ತುಂಬ ಜಾರುತ್ತದೆ. ನೀರೊಳಗೆ ಕಾಲಿಟ್ಟರೆ ನನಗೊಂಥರ ಲೈಕ್ ಬ್ರೈನ್ ಫೀಲ್ ಆಗ್ತದೆ, ಅಷ್ಟು ಚಳಿ ತಣ್ಣಗಿದೆ, ಫುಲ್ ತಣ್ಣಗಿದೆ ಫ್ರೆಂಡ್ಸ್. ಆ ವಾಟರ್ ನೋಡಿ ಎಷ್ಟು, ಆಮೇಲೆ ತುಂಬ ಸೇಫ್ ಆಗಿದೆ ನೋಡಿ, ತುಂಬ ಸೇಫ್ ಆಗಿದೆ. ಫುಲ್ ಫೀಲ್ ಆಗುತ್ತೆ, ಕಾಲೆಲ್ಲ ಆಗಲ್ಲ ಕಣೋ ಗೈಸ್, ಸೀರಿಯಸ್ಲಿ ಸಖತ್ ಫೀಲ್ ಆಗ್ತದೆ, ಕಾಲು ಫುಲ್ ಫೀಲ್ ಆಗ್ತದೆ. ರುಕೋ ಜರಾ ಸಬರ್ ಕರೋ. ಆಗಲ್ಲ ಗೈಸ್, ಆಗಲ್ಲ, ಮತ್ತೆ ಬ್ಲಾಗ್ ಮಾಡ್ತೀನಿ ಇವಾಗ, ಆಗಲ್ಲ, ಸಾರಿ. ಫೀಲ್ ಆಗ್ತದೆ ಕಾಲೆಲ್ಲ, ಸಖತ್ ಫೀಲ್ ಆಗ್ತದೆ ಕಣೋ, ತುಂಬ. ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ, ಇದನ್ನೇ ಹೇಳ್ತಿರ್ಬೇಕು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿಂದ ಬರ್ತೇನೆ ನೋಡಿ, ಕಾಣುತ್ತಾ ಅಲ್ಲಿ, ಅಲ್ಲಿಂದ ಬರ್ತದೆ ಫಾಲ್ಸ್. ಈ ಸುಮ್ಮನೆ 600 ರೂಪೀಸ್ ಕೊಟ್ಬಿಟ್ಟು ಅಲ್ಲಿ ಹೋಗೋ ಬದಲು ಇಲ್ಲೇ ಬರ್ಬೋದಲ್ವಾ, ಸುಮ್ಮನೆ ಯಾಕೆ ಹೋಗ್ತದೆ. ಆಗ ಸ್ವಲ್ಪ ಕೆಳಗಡೆ ಹೋಗೋಣ, ಕಾಲು ಹೋಯ್ತು ನಂದು ಚಳಿಯಾಗಿ. ಸೀರಿಯಸ್ಲಿ ನನ್ನ ಲೈಫಲ್ಲೂ ಈ ಥರ ಐಸ್ ವಾಟರ್ ಥರ ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ತೀರಾ ಥಂಡಿ ಇದೆ, ಸಖತ್ ತಣ್ಣಗಿದೆ ನೀರು ಮಾತ್ರ. ನಾನು ತೋರ್ಸ್ಕೊಂಡು ಆಗ್ತೀರಾ, ಹೋಗೋಣಪ್ಪ ಮೇಲೆ, ಸ್ವಲ್ಪ ಮುಂದೆ ಹೋಗ್ಬರ್ತೀವಿ ಹಂಗೇನೆ. ಗೈಸ್, ನೀವು ಮಸ್ತ್ ಬಿದ್ದಿದ್ದು ಜರಿ ಫಾಲ್ಸ್ಗೆ. ಸ್ಟಾರ್ಟಿಂಗ್ ಏನು ತಂದಿದ್ದೆ ವಾಪಸ್ ಹೋಗ್ತೀವಿ ಅಂತ ಕ್ಯಾನ್ಸಲ್ ಮಾಡಬೇಡಿ. ಬಡ ಹರಾಮಿ ಹೋ ಬೇಟ.
ಮತ್ತು ಟ್ರೆಕ್ ಮಾಡ್ಕೊಂಡು ಹೋಗೋದು ಮಜಾ ಗೈಸ್. ಯಾಕೆಂದರೆ ಸುಮ್ಮನೆ ಅವು ಕರ್ಕೊಂಡು ಹೋಗ್ತಾರಲ್ಲ 600 ರೂಪಾಯಿ ಕೊಟ್ಬಿಟ್ಟು ಅವೆಲ್ಲ ವೇಸ್ಟು. ಇದೇ ಬೆಸ್ಟು ಗೈಸ್ ಹೋಗೋದು ಈ ಥರ ಟ್ರೆಕ್ ಮಾಡ್ಕೊಂಡು. ಓಕೆ ಮೇಲೆ ಹೋಗ್ಬೇಕು ಇನ್ನ ತಣ್ಣು ಹೋಗ್ತಾ ಆಗ್ತಿಲ್ಲ. ಹೆಂಗೆ ಅಂತಂದರೆ ನೋಡಿ, ನಾನು ವಿಡಿಯೋನೂ ಮಾಡಬೇಕು, ಕಾಲು ಕೆಳಗಡೆ ಇಡ್ಲೂ ಬೇಕು. ಏನು ಥಂಡಿ ಇದೆ, ಈ ಥರ ಥಂಡಿ ಎಲ್ಲೂ ನೋಡಿಲ್ಲ ಗುರು ನಾನು ಗೈಸ್. ಆಮೇಲೆ ನೋಡಿ ಈ ಥರ ಎಲ್ಲ ಹಾಕಬೇಡಿ ಇಲ್ಲಿ, ಮತ್ತೆ ಸುಮ್ಮನೆ ಎಲ್ಲ ಕಡೆ ಪೊಲ್ಯೂಟ್ ಮಾಡ್ತೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬೇಡ ಎಸಿ ಬರ್ದಿತ್ತು ತಾನೆ ಪಾಪ. ಗಿಡ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಹಾಳು ಮಾಡ್ತಾ ಇದ್ದಾನ ಗೈಸ್. ನೋಡಿ ಅಲ್ಲಿಂದ ಬರ್ತಾ ಎಷ್ಟು ಕೊಡ್ತೇವೆ ನೋಡಿ ನೀರು, ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು. ಹೋಗೋಣ ಮೇಲೆ ಗೈಸ್, ಮೇಲೆ ಹೋಗ್ತೀವಿ. ನಾವು ಅಲ್ಲಿದ್ವಿ ನೋಡಿ, ಕಾಣುತ್ತಾ? ಅಲ್ಲಿದೆ ನೋಡಿ ಜನ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ಇವಾಗ ಇಲ್ಲಿದ್ದೀವಿ. ಇವಾಗ ನೆಕ್ಸ್ಟ್ ಮೇಲೆ ಹೋಗ್ತೀವಿ. ಹಿಂಗೇನೆ ಕಲ್ಲು ತುಂಬ ಸ್ಲಿಪ್ಪರಿ ಇದೆ, ಹುಷಾರು ಬರ್ಬೇಕು ಬಂದಾಗ. ಹಂಗೆ ಮೇಲೆ ಹೋಗೋಣ ಬನ್ನಿ ಹತ್ಕೊಂಡು. ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂಥರ ಚೆನ್ನಾಗಿದೆ ಅಷ್ಟೇ. ಅದು ಬಿಟ್ಟರೆ ನೀವು ಸೇಫಾಗೆಲ್ಲ ಹೋಗಬೇಕು ಅಂತಂದರೆ ವಿತ್ ಗೈಡ್ ಬೇಕು, ವಿತ್ ಟ್ರಾನ್ಸ್ಪೋರ್ಟ್ ಬೇಕು ಅಂತಂದರೆ ನೀವು 600 ರೂಪೀಸ್ ಕೊಟ್ಟು ಪರ್ ಹೆಡ್ ಹೋಗ್ಬೋದು. ಆದರೆ ನೀವೆಂತ ಅಡ್ವೆಂಚರ್ಸ್ ಪರ್ಸನ್ ಅಥವಾ ಅಡ್ವೆಂಚರ್ ಇಷ್ಟಪಡ್ತೀರಾ ಅಂತಂದರೂ ಈ ಥರ ಬರ್ಬೋದು. ಏನಿದೆ ತುಂಬ ಕಷ್ಟ ಇಲ್ಲ, ಅದು ತುಂಬ ಮಜಾ ಕೊಡುತ್ತೆ. ಫ್ರೆಂಡ್ಸ್ ಜೊತೆ ಬಂದರೆ ಬನ್ನಿ, ಫ್ಯಾಮಿಲಿ ಜೊತೆ ಬಂದರೆ ಬರೋಕ್ಕೆ ಹೋಗ್ಬೇಡಿ. ಫ್ಯಾಮಿಲಿ ಎಲ್ಲ ಹತ್ತಕ್ಕಾಗಲ್ಲ ಇಲ್ಲೆಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಫುಲ್ ಡೀಸೆಂಟ್ ಆಗಿದೆ ಪ್ಲೇಸ್ ಮಾತ್ರ, ಚೆನ್ನಾಗಿದೆ, ಬರ್ಬೋದು ಅಷ್ಟೇ. ಅಲ್ಲಿ ಹೋಗ್ಬೇಕು. ಎಲ್ಲರೂ ಜನ ಸಿಕ್ಕಿದ್ರು, ಫಾರೆಸ್ಟ್ ಆಫೀಸರು ಅಲ್ಲಿ ಹೇಳ್ತಿದ್ದಾರೆ, ಈ ಫಾಲ್ಸ್ ಇದೆಯಲ್ಲ ಅದನ್ನ ದಾಟ್ ಮೇಲೆ ಹೋಗಬೇಡಿ, ಅಲ್ಲಿ ಚಿರತೆ ಮತ್ತು ಕರಡಿ ಜಾಸ್ತಿ ಅಂತಿದ್ದಾರೆ. ಸುಮ್ಮನೆ ರಿಸ್ಕ್ ಐತೆ ಅಂತ ಬೇಡ ಅಂತ. ನಮ್ಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಹೋಗಕ್ಕೆ ಹೋಗಿದ್ವಿ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರು. ಈ ಬೋರ್ಡಿಂದ ಮುಂದೆ ಹೋಗಬೇಡಿ ಅಂತಂದರು. ಈ ಬೋರ್ಡ್ ಅಥವಾ ಆ ವಾಟರ್ ಫಾಲ್ಸ್ ಸ್ಟಾರ್ಟಿಂಗ್ ಪಾತ್ರೆಯಿಂದ. ಸುಮ್ಮನೆ ಯಾಕೆ ಗೈಸ್, ಸುಮ್ಮನೆ ಏನೋ ಟೂರಿಸ್ಟ್ ಥರ ಬಂದಿರ್ತೀವಿ ನಾವು, ಗೊತ್ತಿರೋ ನಮಗೆಲ್ಲ ಯಾಕೆ ರಿಸ್ಕ್ ತಗೊಂಡು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ಬಿಡು, ಮತ್ತು ಸೇಫಾಗಿರೋಣ ಅಂತ ಹೋಗಕ್ಕೆ ಹೋಗ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿಂದ ಯಾರೂ ಬಿಡ್ತಾನೂ ಇಲ್ಲ ಎಂಟ್ರಿ. ಇಲ್ಲಿ ಬಂದಂಗೆ ಹೇಳ್ತೀವಲ್ಲ ಸರ್. ಹೌದು, ಓಕೆ 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 ಸರ್. ಅವ್ರು ನೋಡಿ ಅಲ್ಲಿ ಹೇಳ್ತಿದಾರಲ್ಲ, ಒಬ್ರು ಇದಲ್ಲ ವೈಟ್ ಶರ್ಟ್ ಅವರು, ಅವ್ರು ಫಾರೆಸ್ಟ್ ಆಫೀಸರ್, ಅಲ್ಲಿ ಹೇಳ್ತಿದ್ದಾರೆ 6 ಗಂಟೆ ಎಲ್ಲ ಹೋಗಕ್ಕೆ ಹೋಗ್ಬೇಡಿ ಅಂತ. ನೀವು ರಿಸ್ಕ್ ತೊಗೊತೀರಾ, ಸೇಫಾಗಿದ್ದೀವಿ ಅಂತೀರ. ಅದಕ್ಕೋಸ್ಕರ ನಾವು ವಾಪಸ್ ಹೋಗ್ತೀವಿ. ಇವಾಗ ವಿಡಿಯೋ ಮಾಡೋಣ ಅಂತ ನಾನು ಅಲ್ಲಿ ಜಾರಿ ಬಿಟ್ಟು ಬರ್ತಾಯಿದ್ದೀನಿ. ಕೊನೆಗೆ ಒಳ್ಳೆ ವ್ಯೂ ಬರ್ತಾನೆ ನೋಡಿ ವಾಟರ್ ಫಾಲ್ಸ್. ಆ ವಾಟರ್ ಫ್ಲೋ ಇದೆ, ಚೆನ್ನಾಗಿದೆ. ಒಳ್ಳೆ ವೀಡಿಯೋ ಮಾಡ್ತೀನಿ ಅಲ್ಲಿ ಹೋಗಿ, ವೆಯ್ಟ್ ಮಾಡಿ. ಜಸ್ಟ್ ನಮ್ದು ಸಖತ್ತು ಇದು ಮಾಡಿದ್ವಿ, ಲೈಕ್ ವಾಟರ್ ಫಾಲ್ಸ್ ವೀಡಿಯೋ ಮಾಡಬೇಕು ಅಂತ, ಅಂಡರ್ ವಾಟರ್ ಶೂಟ್ ಮಾಡಬೇಕು ಅಂತ ನಾವು ಐಫೋನ್ನ ನೀರೊಳಗಡೆ ಹಾಕ್ಬಿಟ್ಟು ಸಾಹಸ ಮಾಡಿದ್ವಿ. ಸರಿಯಾಗಿ ಸಾಹಸ ಮಾಡಿಬಿಟ್ಟು ಐಫೋನ್ ಏನೂ ಆಗಲ್ಲ, ನಿಮಗೆ ಗೊತ್ತಲ್ಲ, ಅದರ 14+ ಇದು 60 ಫೀಟು ಮತ್ತು 30 ಮಿನಿಟ್ಸ್ ಇರುತ್ತೆ. ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ವೀಡಿಯೋ ಚೆನ್ನಾಗಿ ಬಂತು. ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಅದು ಸ್ಟ್ರೈಟ್ ಆಗಿರುತ್ತೆ. ಸ್ಲೋಮೋ ಮಾಡಿದ್ದೀವಿ. ಅಂಡರ್ ವಾಟರ್ ಸೆಕ್ಸಿ ಆಗಿದೆ, ಹಿಂದಿಯಾಗಿ ಬಂದಿದೆ ವೀಡಿಯೋ. ಮಾತ್ರ ಅಲ್ಲೇ ಮಾಡಿದ್ದು ವೀಡಿಯೋನ. ರುಕೋ ಜರಾ. ಕೆಳಗಡೆ ಬಂದ್ವಿ ನೋಡಿ, ಇಟ್ಕೊಂಡು ಹೋಗೋಣ. ಇವಾಗಿನಿಂದ ಮೊಬೈಲ್ ಡ್ರೈವ್ ಮಾಡಬೇಕು. ಸ್ವಲ್ಪ ಮೊಬೈಲ್ ಒಳಗಡೆ ನೀರಿದೆ, ಸ್ವಲ್ಪ ಡ್ರೈವ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಈ ಜರಿ ಫಾಲ್ಸ್ ಎಲ್ಲ ನಾವು ನೋಡ್ಕೊಂಡು ಆಯಿತು, ಕೆಳಗೆ ಹೋಗಕ್ಕೆ ಹೋಗಲ್ಲ. ಸರಿ ಫ್ರೆಂಡ್ಸ್, ಈ ಬ್ಲಾಗ್ ಇದೆ ಹೆಂಗಾಗುತ್ತೆ. ಈ ಬ್ಲಾಗ್ ಏನು ಮಾಡೋಕ್ಕಿಂತ ಮುಂಚೆ ಸಬೀರ್ ಒಂದು ನಟ್ಬಿಡ್ಲಿ, ಖುಷಿ ಆಗ್ಬಿಡುತ್ತೆ. ನಗ್ತಿ ಖುಷಿ ಆಯಿತು ಇವಾಗ. ಸರಿ, ಈ ಬ್ಲಾಗ್ ಇಲ್ಲ ಎಂಡ್ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬನ್ನಿ. ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸ್ಗೆ ಹೋಗಬೇಕು, ತೋರಿಸ್ತೀನಿ. ಬಾಯ್.